ಸಿ ಒಂದು ದುಂದು ವೆಚ್ಚ, ಒಂದು ಮೊದಲೇದು ದುಂದು ವೆಚ್ಚ, ಅದ ಅವಶ್ಯಕತೆ ಉಂಟಾ ಇಲ್ವೋ ಅನ್ನೋದು ಮೊದಲ ಪ್ರಶ್ನೆ. ಆಯ್ತು, ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದನ್ನ ಮಾಡ್ಲಿಕ್ಕೆ ಗೌರ್ಮೆಂಟ್ ಇಂದ ಒಂದು ಪ್ರೊಸೀಜರ್ ಇದೆ, ಟೆಂಡರ್ ಕರಿಬೇಕು. ಒಂದು ದುಂದು ವೆಚ್ಚ, ಎರಡನೇದು ಅದರಲ್ಲಿ ಭ್ರಷ್ಟಾಚಾರ. ಸರ್ಕಾರ ಹಣದ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲದೆ ಫೈನಾನ್ಷಿಯಲಿ ಸರ್ಕಾರ ಮುಳುಗಿ ಹೋಗಿದೆ. ಶ್ವೇತಪತ್ರವನ್ನು ಹೊರಡಿಸಿ ಅಂತ ಎಷ್ಟೋ ಸಾರಿ ಕೇಳಿದ್ದೇವೆ, ಹೊರಡಿಸ್ತಾ ಇಲ್ಲ. ಯಾವುದೇ ವರ್ಗಿಗೆ ದುಡ್ಡು ಕೊಡ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಅವ್ರ ಹತ್ರ ದುಡ್ಡು ಇಲ್ಲ ಅವರೇ ಹೇಳ್ಬೇಕು. ಹೌದು, ಅದೇ ನಮ್ದು ಅಬ್ಜೆಕ್ಷನ್. ನೀವು ಇಷ್ಟು ನಮ್ಗೊಂದು ಸಣ್ಣ ರಸ್ತೆ ಮಾಡ್ಲಿಕ್ಕೆ ನಾವು ಅಲ್ಲಿ ಹೋಗಿ ಕಾದರ್ ಹೇಳಿದ್, ನನಗೆ ನೆನಪಿದೆ ಇನ್ನು ಸಹ, ಇದೇ ಸ್ಪೀಕರ್ ಕಾದರ್ ಅವರು ಹೇಳಿದ್ರು, ನೀವು ಫೈಲ್ ಅನ್ನ ತೆಗೆದುಕೊಂಡು ಟೇಬಲ್ ಇಂದ ಟೇಬಲ್ ಗೆ ಹೋಗ್ಬೇಕು. ಆಗ ಕೇಳಿದ, ಟೇಬಲ್ ಇಂದ ಕೆಲ ದಿವಸ ಕೊಟ್ಟು ನೋಡಿದ್ದಾರೆ, ಟೇಬಲ್ ಇಂದ ಮೇಲೆ ಸೈಟ್ ನೋಡಿದ್ದಾರೆ, ವರ್ಕ್ ಬರ್ತಾ ಇಲ್ಲ ಅಂತ. ಕೆಲಸ ಯಾರಿಗೂ ಬರ್ತಾ ಇಲ್ಲ. ಕಾಂಟ್ರಾಕ್ಟರ್ಸ್ ಅಳ್ತಾ ಇದ್ದಾರೆ, ಕಾಂಟ್ರಾಕ್ಟರ್ಸ್ ಹಳೆ ಬಿಲ್ಗೆ ಪೇಮೆಂಟ್ ಆಗ್ಲಿಲ್ಲ. ಆದ್ರೆ ಸ್ಪೀಕರ್ ಇದು ನಮ್ದೆಲ್ಲ ಕಾರ್ ನೋಡಿ, ಕೆಲವೆಲ್ಲ ಕಾರ್ ಗುಜರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಅದಕ್ಕೆಲ್ಲ ಹೊಸ ಹೊಸ ಸೀಟ್ ಆಗಿದೆ. ಹೊಸ ಸೀಟ್ ಎಲ್ಲ ಕಾರ್ಗಳಿಗೆ ನೀವು ಹೋಗಿ ನೋಡಿಬೇಕಾ, ನಾನು ತೋರಿಸ್ತೇನೆ. ಈಗ ಹೊಸ ಸೀಟ್ ಎಲ್ಲದ ಸ್ಪೀಕರ್ ಸ್ಪೀಕರ್ ಆಫೀಸ್ ಅಲ್ಲಿ ಆಗೋದು. ಮತ್ತೆ ಸ್ಪೀಕರ್ ಸಾರಿ ತಪ್ಪಾಯ್ತು, ನನಗೆ ಸ್ಪೀಕರ್ ಅಂತ ಹೇಳಿದ್ದೆ. ಇಸ್ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅಲ್ಲಿ ಇರುವಂತದ್ದು. ಅದಕ್ಕೋಸ್ಕರ ನಾವ್ ಆರ್ ಆಸ್ಕಿಂಗ್ ಫಾರ್ ಅ ಸಿಟ್ಟಿಂಗ್ ಜಡ್ಜ್ ಇದರ ಎನ್ಕ್ವೈರಿ ಮಾಡಬೇಕು. ಸತ್ಯಾಸತ್ಯತೆ ಹೊರಗೆ ಬರ್ಲಿ, ಅವರಿಗೂ ಟೆನ್ಷನ್ ಇಲ್ಲ. ಇಲ್ಲದ್ರೆ ಹೇಳ್ತಾರೆ, ಬಿಜೆಪಿ ಅವರಿಗೆ ಇರ್ತದೆ, ರಿಯಾಕ್ಷನ್ಸ್ ಇರ್ತದೆ. ಬಿಜೆಪಿ ಸುಮ್ಮನೆ ಹೇಳ್ತಾರೆ, ಅದೇ ಹೇಳ್ತಾರೆ, ಇದೇ ಹೇಳ್ತಾರೆ. ನಾನು ಇಷ್ಟು ಹೇಳಿದನಲ್ಲ, ಮಾಡ್ಲಿ, ಇನ್ನು ಎನ್ಕ್ವೈರಿ ಮಾಡಿಸಿ. ಸಭಾಧ್ಯಕ್ಷರ ಸ್ಥಾನ ಲಾಭದಾಯಕ ಹುದ್ದೆ ಅನ್ನೊಂದು ತೋರಿಸಿಕೊಟ್ಟಂತ ಕೀರ್ತಿ ಸ್ಪೀಕರ್ ಸಾಹೇಬರಿಗೆ, ಯು ಟಿ ಖಾದರ್ ಅವರಿಗೆ, ಹೆಸರು ಹೇಳ್ತಾ ಇದ್ದೇನೆ, ಅವರಾಗ ಡೌಟ್ ಇತ್ತು, ಯು ಟಿ ಖಾದರ್ ಅವ್ರ ಮೇಲೆ ಬಂದಿದೆ. ಇದನ್ನ ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡುವುದಾದ್ರೆ ಅವರು ಇದರ ಬಗ್ಗೆ ಸೆಟ್ಟಿಂಗ್ ಜಡ್ಜಿನ ಮೂಲಕ ತನಿಖೆಯನ್ನ ಮಾಡಿಸ್ಬೇಕು ಸರ್ಕಾರ.